ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದ ಮಾಹಿತಿ ಏನಪ್ಪ ಅಂದರೆ, ನಿಮಗೆ ಬರ ಪರಿಹಾರದ ಅಮೌಂಟು ತುಂಬ ಜನಗಳಿಗೆ ಬಂದಿದೆ, ಇನ್ನು ಕೆಲವು ರೈತರುಗಳಿಗೆ ಬಂದಿಲ್ಲ. ಆದರೆ ಬಂದಿರತಕ್ಕಂಥ ಅಮೌಂಟು ಎಲ್ಲಿಯೂ ಕೂಡ ಶೋ ಆಗ್ತಿಲ್ಲ. ನೀವು ಚೆಕ್ ಮಾಡ್ಕೊಳ್ಳಿಕ್ಕೆ ಹೋದಾಗ ನೀವು ಭೂಮಿ ಆನ್ಲೈನ್ ಪರಿಹಾರ ಅಂತ ಹೋಗಿ ಸರ್ಚ್ ಮಾಡಿದ್ರೆ, ನಿಮ್ಮ ವಿಲೇಜ್ ಮತ್ತು ಎಲ್ಲ ಡೀಟೇಲ್ಸ್ ಹಾಕಿ ಸರ್ಚ್ ಮಾಡಿದ್ರೆ ಈ ಥರ ನಿಮಗೆ ಪ್ರಶ್ನೆ ಹಂತದಲ್ಲಿ ಬಂದಿರತಕ್ಕಂಥ ಅಮೌಂಟ್ ಡೀಟೇಲ್ಸು ಶೋ ಆಗ್ತಿತ್ತು. ಬಟ್ ಇವಾಗ ಎರಡನೇ ಹಂತದಲ್ಲಿ ಹಾಕಿರ್ತಕ್ಕಂಥ ಅಮೌಂಟ್ ಡೀಟೇಲ್ಸು ಎಲ್ಲಿಯೂ ಕೂಡ ಶೋ ಆಗ್ತಾ ಇಲ್ಲ. ಸ್ನೇಹಿತರೆ, ನಿಮಗೆ ಎರಡನೇ ಹಂತದಲ್ಲಿ ಬಂದಿರತಕ್ಕಂಥ ಅಮೌಂಟು ಎಷ್ಟು ಬಂದಿದೆ ಮತ್ತು ಯಾವ ಖಾತೆಗೆ ಬಂದಿದೆ ಅಂತ ಹೇಗೆ ಸರ್ಚ್ ಮಾಡಿ ತಿಳ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ. ನೀವೇನಾದರೂ ಫಸ್ಟ್ ಟೈಮು ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳ ಮಾಡ್ತಾ ಇರ್ತೀನಿ. ಸ್ನೇಹಿತರೆ, ನೀವು ಮೊದಲು ನಿಮ್ಮ ಫೋನ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಓಪನ್ ಮಾಡ್ಕೊಂಡಿದ ನಂತರ ಅಲ್ಲಿ ಮೇಲ್ಗಡೆ ಸರ್ಚ್ ಬಾರ್ಗೆ ಬಂದು DBT ಅಂತ ಟೈಪ್ ಮಾಡಿ. ಅಲ್ಲಿ ಫಸ್ಟ್ ಆಪ್ಷನ್ನೇ ಕಾಣುತ್ತೆ DBT ಕರ್ನಾಟಕ ಅಂತ. ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಆ್ಯಪು ನಿಮಗೆ ಶೋ ಆಗುತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಂತರ ಓಪನ್ ಮಾಡ್ಕೊಂಡಿದ ನಂತರ ಇಲ್ಲಿ ಕೆಳಗಡೆ ಹೊಸ ಬಳಕೆದಾರರಾಗಿದ್ದರೆ ನೋಂದಾಯಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನಿಮ್ಮ ಆಧಾರ್ ನಂಬರ್ನ ಹಾಕಬೇಕಾಗತ್ತೆ. ಹಾಕಿ ಅಲ್ಲಿ ಕನ್ಸಲ್ಟ್ ಬಟನ್ನ ಕ್ಲಿಕ್ ಮಾಡಿ OTPನ ಸೆಂಡ್ ಮಾಡಬೇಕಾಗತ್ತೆ. ನಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲಿಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ಪರಿಶೀಲಿಸಿ ಅಂತ ಇದೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ 4 ಡಿಜಿಟ್ದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಕೇಳುತ್ತೆ. ಅಲ್ಲಿ ನೀವು MPINನ ಕ್ರಿಯೇಟ್ ಮಾಡ್ಕೊಳ್ಳಿ. ನಂತರ ಆಟೋಮೆಟಿಕ್ಕಾಗಿ ನಿಮ್ಮದು ಲಾಗಿನ್ ಪೇಜಿಗೆ ಬರುತ್ತೆ. ಅಲ್ಲಿ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಅಂತ ಇದೆ. ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ನಿಮಗೆ ಯಾರ್ದು ಕ್ರಿಯೇಟ್ ಮಾಡಿರ್ತೀರಿ ಅವ್ರ ನೇಮ್ ಇಲ್ಲಿ ಕಂಡು ಬರುತ್ತೆ. ಇಲ್ಲಿ ನೀವು ನೋಡ್ಬೋದು, ನಾನು ತುಂಬ ಜನದ್ದು ಅಕೌಂಟ್ಸ್ ಕ್ರಿಯೇಟ್ ಮಾಡಿ ಅವ್ರಿಗೆ ಸ್ಟೇಟಸ್ನೆಲ್ಲ ಚೆಕ್ ಮಾಡಿಕೊಟ್ಟಿದ್ದೀನಿ. ಅದು ಗೃಹಲಕ್ಷ್ಮಿ ಆಗಿರ್ಬೋದು, ಮತ್ತು ಸಂಧ್ಯಾ ಸುರಕ್ಷೆ ಆಗಿರ್ಬೋದು, ಹಾಗೆಯೇ ಬರ ಪರಿಹಾರ ಆಗಿರ್ಬೋದು. ಇವಾಗ ನಾನು ಒಂದು ರ್ಯಾಂಡಮ್ ಆಗಿ ಒಬ್ಬರು ಹೆಸರು ತೊಗೊಳ್ತೀನಿ. ಆ ರೈತಂದು ಬರ ಪರಿಹಾರದ ಅಮೌಂಟ್ ಬಂದಿದೆ ಇಲ್ವ ಅಂತ ಈಗ ಚೆಕ್ ಮಾಡೋಣ. ಲಾಗಿನ್ ಆದ ನಂತರ ಈ ಥರ ಆಪ್ಷನ್ ಬರುತ್ತೆ, ಪಾವತಿ ತಿಥಿ ಮತ್ತು ಬ್ಯಾಂಕ್ ಖಾತೆಯೊಂದಿಗೆ ಅಂತ. ಬ್ಯಾಂಕ್ ಖಾತೆಯೊಂದಿಗೆ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮದು ಆಧಾರ್ ಎಲ್ಲಿ ಸೀಡಿಂಗ್ ಆಗಿದೆ ಆ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ನಂತರ ಬ್ಯಾಕ್ಗೆ ಬಂದು ಪಾವತಿ ಸ್ಥಿತಿನ ಚೆಕ್ ಮಾಡೋಣ. ಇವಾಗ ಈ ರೈತರಿಗೆ ಸರ್ಕಾರದಿಂದ ಬಂದಿರತಕ್ಕಂಥ DBT ಅಮೌಂಟ್ನ ಪ್ರತಿಯೊಂದು ಡೀಟೇಲ್ಸು ಇಲ್ಲಿ ಶೋ ಆಗುತ್ತೆ. ನಾವಿವಾಗ ಬೆಳೆ ನಷ್ಟದ ಇನ್ಸ್ಪುಟ್ ಸಬ್ಸಿಡಿ ಅಂತ ಕಾಣ್ತಾ ಇದೆ 7ನೇ ಆಪ್ಷನ್. ಅದನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡೋದ್ರಲ್ಲಿ ನೀವು ನೋಡ್ಬೋದು ನಿಮಗೆ 2 ಹಂತದಲ್ಲಿ ಬಂದಿರತಕ್ಕಂಥ ಅಮೌಂಟ್ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಈ ಥರ ಇತ್ತು ಅಂದರೆ ನೋಡಿ, ಅಲ್ಲಿ ಕ್ರೆಡಿಟ್ ಆಗಿದೆ 2ನೇ ಹಂತದ್ದು 7ನೇ ತಾರೀಕು 5ನೇ ತಿಂಗಳಲ್ಲಿ ಕ್ರೆಡಿಟ್ ಆಗಿದೆ. ಸ್ನೇಹಿತರೆ, ಹೀಗೆ ನೀವು ಈಸಿಯಾಗಿ ಚೆಕ್ ಮಾಡ್ಕೋಬೋದು. ಇವಾಗ ನಾವು ಮತ್ತೊಬ್ಬ ರೈತರದ್ದು ಚೆಕ್ ಮಾಡೋಣ. ಇದನ್ನು ಲಾಗೌಟ್ ಮಾಡ್ತಾಯಿದ್ದೀನಿ. ಮತ್ತೊಬ್ಬ ರೈತರನ್ನ ರ್ಯಾಂಡಮಾಗಿ ಸೆಲೆಕ್ಟ್ ಮಾಡಿಕೊಂಡು ಚೆಕ್ ಮಾಡೋಣ. ಬನ್ನಿ. ಸೆಲೆಕ್ಟ್ ಮಾಡಿಕೊಂಡೆ. ನಂತರ ಪಾಸ್ವರ್ಡ್ನ ಹಾಕಿ ಕ್ರಿಯೇಟ್ ಮಾಡ್ಕೊಂಡಿರೋ ಪಾಸ್ವರ್ಡ್ನ ಹಾಕಿ ಲಾಗಿನ್ ಮಾಡ್ಕೊಂಡಿದ ನಂತರ ಪಾವತಿ ಸ್ಥಿತಿ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ಅವ್ರಿಗೆ ಬಂದಿರತಕ್ಕಂಥ ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ನೋಡಿ ಸ್ನೇಹಿತರೆ, ಆ ರೈತನಿಗೆ 5,055 ರೂಪಾಯಿ ಬಂದಿದೆ. ಅಲ್ಲಿ ನಿಮಗೆ UTR ನಂಬರ್ ಸಮೇತವಾಗಿ ಡೀಟೇಲ್ಸು ಶೋ ಆಗುತ್ತೆ. ನೀವು ಹೀಗೆ ಮನೆಯಲ್ಲೇ ಕೂತು ನಿಮ್ಮ DBT ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ಈ ಆ್ಯಪ್ ಮುಖಾಂತರ ನಿಮ್ಗೆ ಯಾವ್ಯಾವ DBT ಅಮೌಂಟ್ಗಳು ಬಂದಿದೆ, ಸರ್ಕಾರದಿಂದ ಬೆನಿಫಿಟ್ಗಳು ಏನೇನಿದೆ ಎಲ್ಲ ಕೂಡ ಈ ಒಂದೇ ಆ್ಯಪಲ್ಲಿ ಕೂಡ ಶೋ ಆಗುತ್ತೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಮುಂದೆ ಇದೇ ತರಹದ ಇನ್ಫಾರ್ಮೇಟಿವ್ ವೀಡಿಯೋಗಳನ್ನ ಮಾಡ್ತಾಯಿರ್ತೀನಿ. ಇಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕೆ ತಮ್ಮ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.